ಗೆಸ್ಟ್ ರೋಲ್ ಅಂತಲೂ ಕನ್ಸಿಡರ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಯಾ ಯಾ ಯಾಕಂದರೆ ಅದನ್ನು ಗೆಸ್ಟ್ ರೋಲ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಯಾವುದೋ ಒಂದೋ ಸೀನೋ ಎರಡೋ ಸೀನೋ ಇಲ್ಲ ವಾಯ್ಸ್ ಓವರ್ ಮಾತ್ರ ಕೊಟ್ಟಿದ್ರೆ ಹಂಗಂತ ಹೇಳ್ಬೋದು. ನನ್ನ ಪ್ರಕಾರ ಅವ್ರು ಆಲ್ಮೋಸ್ಟ್ ಇಡೀ ಸಿನಿಮಾ ಎವ್ರಿ 10-15 ಮಿನಿಟ್ಸ್ ಆ ಸಿನಿಮಾದಲ್ಲಿ ಬರ್ತಾ ಇರ್ತಾರೆ. ಸೊ ಅದು ಮೇನ್ ರೋಲ್ ಅಂತಲೇ ಹೇಳ್ಬೋದು. ಸೊ ಶಿವಣ್ಣ ಸರು ಆ್ಯಂಡ್ ವಿಜಯ ರಾಘವೇಂದ್ರ ಅವ್ರ ಸಿನಿಮಾ ಅಂತ ಹೇಳ್ಬೋದು ಆ್ಯಕ್ಚುಲಿ. ಈಗ ಶಿವಣ್ಣ ಸರ್ ಹತ್ರ ಒಂದು ಸ್ವೀಟ್ನೆಸ್ ಇದೆ ಆ್ಯಕ್ಚುಲಿ. ಅವ್ರನ್ನ ನಾವು ಒಪ್ಕೊಳ್ಳೋ ಥರ ಮಾಡಬೇಕಂದ್ರೆ ಆ ಕಥೆನ ಇಷ್ಟಪಡೋ ಥರ ಹೇಳಿಬಿಟ್ರೆ ಸಾಕು. ಮಿಕ್ಕಿದ್ದು ನಾವು ಏನೂ ಮಾಡೋದು ಬೇಡ, ಅವ್ರು ಯಾವಾಗ ಶೂಟಿಂಗ್ ಅಂತ ಅವರೇ ಬಂದುಬಿಡ್ತಾರೆ ಆ್ಯಕ್ಚುಲಿ. ಅದು ಅವ್ರ ಪ್ಲಸ್ ಪಾಯಿಂಟ್. ಯಾವುದು ಶೂಟ್ ಆಗಿದೆ. ಇನ್ನು ಲಾಸ್ಟ್ ಏನೋ ಒಂದು 4-5 ಡೇಸ್ ಆಫ್ ಶೂಟಿಂಗ್ ಇದೆ, ಮುಗಿಸಿದ್ರೆ ಮಹಾನ್ ಸಿನಿಮಾ ಮುಗೀತು. ಸೊ ಇದನ್ನು ನಾವು ಪೋಸ್ಟ್ ಪ್ರೊಡಕ್ಷನ್ ಪ್ಯಾರಲಲ್ಲಿ ರನ್ ಮಾಡ್ತಾಯಿದ್ವಿ. ಸೆಪ್ಟೆಂಬರ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮ ಮೈಂಡಲ್ಲಿದೆ ಆ್ಯಕ್ಚುಲಿ. ಈಗ ಜಸ್ಟ್ ನಾವು ಇಲ್ಲ, ಇದು ಆ ಸಿನಿಮಾ ಇನ್ನೊಂದು ನನಗೇನೋ ಆ ಸಿನಿಮಾ ಇನ್ನೂ ನಾವು ಆ ಪ್ರೆಸ್ ಮೀಟಲ್ಲಿ ಇನ್ನೂ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ಕೃಷ್ಣ ಸರ್ ಮಾಡ್ತಿರೋ ಒಂದು ಸಿನಿಮಾದಿಂದ ಇದು ಒಂದು ಲಿಟಲ್ ಬೇರೆ ಸ್ಟೈಲಲ್ಲಿ ಅಟೆಂಪ್ಟ್ ಮಾಡಿರೋ ಸಿನಿಮಾ ಅಂತಲೇ ಹೇಳ್ಬೋದು. ಎರಡು ವಿಷಯ, ಒಂದು ಹ್ಯೂಮರ್ ಜೊತೆಗೆ ಥ್ರಿಲ್ಲರ್. ಯಾಕಂದರೆ ಎರಡು ಡಿಫ್ರೆಂಟ್ ಝೋನಲ್ಲಿರೋ ಒಂದು ಜಾನರು, ಅದನ್ನು ಬ್ಲೆಂಡ್ ಮಾಡೋದು ಅನ್ನೋದು ತುಂಬ ಕಷ್ಟ. ಸೊ ಅದನ್ನು ಏನೇ ಸ್ಕ್ರೀನ್ ಪ್ಲೇ ರೈಟರ್ ಆಗೋ ಇಲ್ಲ ಡೈರೆಕ್ಟ್ರಾಗಿ ನಾನು ಮಾಡಿದ್ರೂ ಅದ್ರ ಜೊತೆಗೆ ಒಬ್ಬ ಡೈಲಾಗ್ ರೈಟರ್ದು ಸ್ಟ್ರೆಂತೇ ಈ ಸಿನಿಮಾದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ. ಪ್ರಶಾಂತ್ ರಾಜಪ್ಪ ಅವರು ನಾನು ಹೆಮ್ಮೆಯಿಂದ ಹೇಳ್ಬೋದು, ಇವರು ನನ್ನ ಅಸಿಸ್ಟೆಂಟಾಗಿ ಸ್ಟಾರ್ಟ್ ಮಾಡಿದವರು ಕೆರಿಯರಲ್ಲಿ. ಈಗ ಒಂದು 30 ಸಿನಿಮಾ ಮೇಲೆ ಬರೆದಿದ್ದಾರೆ, ಎಲ್ಲ ದೊಡ್ಡ ಸಿನಿಮಾಗಳು ಬರೆದಿದ್ದಾರೆ. ಇವರ ಸ್ಟ್ರೆಂತೇ ಅದು ಎರಡು ಆ್ಯಕ್ಚುಲಿ. ಒಂದು ಲೈಟ್ ಮಾಸ್ ಟಚ್ಚು ಆ್ಯಂಡ್ ತುಂಬ ದೊಡ್ಡ ಹ್ಯೂಮರ್ ಬರೆಯೋ ಒಂದು ಕೆಪಾಸಿಟಿ ಇರೋರು. ಅವರ ಸಿನಿಮಾಗಳಲ್ಲಿ ವಿಕ್ಟ್ರಿ, ಅಧ್ಯಕ್ಷ, ಈ ಥರ ಎಷ್ಟೋ ಹ್ಯೂಮರ್ ಸಿನಿಮಾಗಳು ಇದೆ. ನನ್ನ ರೋಮಿಯೋದಲ್ಲೂ ಎಷ್ಟೋ ಡೈಲಾಗ್ಸು ನಮ್ಮ ಪ್ರಶಾಂತ್ ಇದ್ದಿದೆ. ಸೊ ಪ್ರಶಾಂತ್ ನೀವು ನಮಸ್ತೆ, ನಾನು ಪ್ರಶಾಂತ್ ರಾಜಪ್ಪ. ಈಗಾಗಲೇ ಸರ್ ಹೇಳಿದಾಗೆ ಸರ್ ಹತ್ರ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರಾಗಿ ನಾನು ಸಿನಿಮಾ ಜರ್ನಿನ ಶುರು ಮಾಡಿದ್ದು, ಮತ್ತು ಗುರುಪ್ರಸಾದ್ ಅವ್ರ ಜೊತೆ. ಅದಾದ ನಂತರ ರೈಟಿಂಗಲ್ಲಿ ಒಂದಿಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಸರ್ ಜೊತೆ ಮತ್ತೆ ಆ್ಯಸ್ ಎ ರೈಟ್ರಾಗಿ ಈ ಹಿಂದೆ ನಾನು ಒಂದು ಲವ್ ಬರ್ಡ್ಸ್ ಅನ್ನೋ ಸಿನಿಮಾನು ವರ್ಕ್ ಮಾಡಿದೆ. ಈಗ ಈ ಸಿನಿಮಾ ಕತೆ ಬಗ್ಗೆ ಹೇಳೋದಾದರೆ ಒಂದು ಡಾರ್ಕ್ ಕಾಮಿಡಿ ಮಾಡಿದ್ದಾರೆ. ರೈಟಿಂಗ್ ತುಂಬ ಸ್ಪೇಸ್ ಇದೆ. ಐ ಹೋಪ್ ಚೆನ್ನಾಗೇ ಮಾಡ್ತೀನಿ ಅಂತ. ಥ್ಯಾಂಕ್ ಯು. ಅಲ್ಲ ಅಂದರೆ ಕ್ಯಾರೆಕ್ಟರ್ಸು ನನ್ನ ಪ್ರಕಾರ ಕಂಟೆಂಟು ಮ್ಯಾಟ್ರ್ ಆಗುತ್ತೆ. ಕ್ಯಾರೆಕ್ಟರ್ಸ್ ಏನು ಡೆವಲಪ್ ಮಾಡಿರ್ತೀವಿ, ಆ ಸಿಚುಯೇಷನ್ಸು ಅದೆಲ್ಲ ಇದ್ದಾಗ ರೈಟಿಂಗ್ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಕಾಮಿಡಿನ ಬರೆಯೋದು 2-3 ರೀತಿಯಾಗಿದೆ. ಒಂದು ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದರಲ್ಲೇ ಕಾಮಿಡಿ ತಂದುಬಿಡ್ಬೋದು ಆ್ಯಕ್ಚುಲಿ. ಅದು ಡೈಲಾಗು ಸಮಟೈಮ್ಸ್ ಬೇಕಾಗಿರಲ್ಲ, ಸಮಟೈಮ್ಸು ಕಾಮಿಡಿ ಬೇಕಾಗುತ್ತೆ. ಇನ್ನೊಂದು ಸೀಕ್ವೆನ್ಸು ಡೈಲಾಗ್ ಎರಡೂ ಮಿಕ್ಸ್ ಆದಾಗ ಕಾಮಿಡಿ ಬರುತ್ತೆ. ಸೊ ಅದು ಸಿಚುವೇಶನ್ ತಕ್ಕಂತೆ.